A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ನ್ಯಾಮದಲ್ಲಿ ರಾಜೀಗೌಡರು ಮಂಡ್ಯ ದಯಮಾಡಿ ವೇದಿಕೆಯನ್ನು ಬರಬೇಕಾಗಿ ವಿನಂತಿ. ವಿಶೇಷವಾಗಿ ಈ ಒಂದು ಯುಗಾದಿ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಬಹಳ ಮುಖ್ಯವಾಗಿ ನಾವು ಪೂಜ್ಯ ಮಹಾದೇವರಿಗೆ ನಮಸ್ಕರಿಸಬೇಕಂತ ಅಂತ ಹೇಳಿದ್ರೆ ಇವ ನಮವ ಎಂದು ಹೆಸರಿಯ ಇವ ನಮವ ಎಂದು ಹೆಸರಿಯ ಕೂಡಲ ಸಂಗಮ ದೈವ ಅಂತ ಹೇಳಿ ಬಸವಣ್ಣವರು 12ನೇ ಶತಮಾನದಲ್ಲಿ ಏನು ಸಾಮಾಜಿಕ ಸಮಾನತೆಯನ್ನ ನಾವೆಲ್ಲರಿಗೂ ದೃಢಪಡಿಸಲು ಆ ರೀತಿಯಲ್ಲಿ ಮಹಾದೇವರವರು ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಮಹನೀಯರಿಗೆ ಗಣ್ಯರಿಗೆ ಈ ರಾಜ್ಯಾದ್ಯಂತ ಅವರನ್ನ ಗುರುತಿಸಿ ಈ ಒಂದು ರೀತಿಯಲ್ಲಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಏನಪ್ಪಾ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲ ಹೇಳ್ತಕ್ಕಂಥದ್ದು. ಧರ್ಮದ ಮೂಲ ಯಾವಪ್ಪ ಅಂತ ಹೇಳಿದ್ರೆ ದಯೆ ಇರ್ತಕ್ಕಂಥದ್ದು ಅಲ್ವಾ ಸರ್? ಧರ್ಮದ ಮೂಲ ಯಾವುದು? ದಯೆ, ಕೈಂಡ್ನೆಸ್ ಅಂತಕ್ಕಂಥದ್ದು, ನಮ್ಮ ಆತ್ಮ ಸಂತೋಷ ಆಗ್ತಕ್ಕಂಥದ್ದು, ಆತ್ಮ ತೃಪ್ತಿ ಇರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಮನುಷ್ಯರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಎಲ್ಲರೂ ಸಮನಾಗಿ ತಗೊಂಡೋಗ್ತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಆತ್ಮ ಸ್ಥೈರ್ಯವನ್ನ ತುಂಬುವಂಥದ್ದು, ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬರನ್ನ ಈ ಸಮಾಜದಲ್ಲಿ ಏನೆತ್ತುವಂತ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪೂಜ್ಯ ಮಹಾದೇವರವರು ಎಲ್ಲ ಕ್ಷೇತ್ರದ ಮಹನೀಯರನ್ನ ಅವರು ಬಡವ ಶ್ರೀಮಂತ ಅವರು ಗ್ರಾಮೀಣ ಪ್ರದೇಶದವರು ಇವರು ನಗರ ಪ್ರದೇಶದವರು ತಾರತಮ್ಯ ಇದೆ ನೋಡಿ. ನಮ್ಮ ಪೊಲೀಸ್ ಇಲಾಖೆ ಇವರು ಕರ್ಕೊಂಡು ಪೊಲೀಸರು ಏನೇ ಹೊಡಿಯೋದು ಅವರು ಸಹ ಸಾಹಿತಿಗಳು. ಹಾಗಾಗಿ ಅವರು ಸಹ ಡ್ರೆಸ್ಸಲ್ಲೇ ಬಂದು ನಮ್ಮ ಸ್ನೇಹಿತರು. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂತಹ ಸಾಕಷ್ಟು ಮಗುವಿನಿಂದ ನಮ್ಮ ಶಿಕ್ಷಕರು ಬಂದಿದ್ದಾರೆ, ನಮ್ಮ ಮೈಸೂರಿಂದ ಆಗ್ಬೋದು, ಕೊಡಕಾಗ್ಬೋದು, ಹಾವೇರಿಯಿಂದ ಮೇಡಮ್ ಬಂದಿದ್ದಾರೆ. ಹೀಗೆ ಅನೇಕ ಜಿಲ್ಲೆಗಳಿಂದ ಸಾಹಿತಿಗಳು ಬಂದಿದ್ದೀರಿ. ಇನ್ನು ಸಾಕಷ್ಟು ತಾವೆಲ್ಲ ಒಂದು ಕವನ ವಾಚನ ಮಾಡ್ತಕ್ಕಂಥದ್ದು, ಒಂದು ಕೊನೆಸುವಂತ ಕವಿಗಳನ್ನು ಆಗಮಿಸಿದ್ದೀರಿ. ತಮ್ಮ ಮಾತುಗಳನ್ನ ನುಡಿದರೆ ಮುಂದಿನ ಆನಂದಿರಬೇಕು, ನುಡಿದರೆ ಮಾಹಿತಿಯ ದೀಪ್ತಿ ಇರಬೇಕು, ನುಡಿದರೆ ಲಿಂಗಮಿಸಿ ಔದಬೇಕು ಅಂತಕ್ಕಂಥ ವಾಣಿ ಇದೆ. ಹಾಗಾಗಿ ತಾವೆಲ್ಲರ ವಾಣಿಯಿಂದ ನಮ್ಮೆಲ್ಲರಿಗೂ ಒಂದು ಆತ್ಮಸ್ಥೈರ್ಯ, ಒಂದು ಮನಸ್ಸಿಗೆ ಉಲ್ಲಾಸ ಆಗಿದೆ ಅಂತ ತಾವೆಲ್ಲ ಹೇಳೋದಿದ್ರಿ. ಸಾಕಷ್ಟು ತಾವೆಲ್ಲ ಕವಿಗಳು ಬಂದಿದ್ರಿ. ತಾವೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ ಅಭಿನಂದಿಸಿ ಪ್ರಾರ್ಥನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪ. ಕುಮಾರಸ್ವಾಮಿರವರು ವಿಶ್ರಾಂತ ಪ್ರಾಂಶುಪಾಲರು, ಚಿಕ್ಕಮಗಳೂರು, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ವೇದಿಕೆ ಅವರಿಗೆ ಆಡಿ. ಎಲ್ಲರಿಗೂ ಶರಣಾರ್ಥಿಗಳು. ವಿವಿಧ ಕ್ಷೇತ್ರದ ಗಣ್ಯರ ಅತಿ ಗಣ್ಯಾತಿ ಹಾಸನ ಬಹುಶಃ ಈ ಸನ್ಮಾನಿಸುವ ಸೌಲಭ್ಯ ಈ ಒಂದು ಕಸ್ತೂರಿ ಶಿಕ್ಷಣ ವೇದಿಕೆ ರಾಜ್ಯದಲ್ಲಿದೆ ಅಂದರೆ ಮಾಡಬಹುದಾಯಿತು. ಈ ರಜಾದಿನದಲ್ಲಿ ಅವರಿಗೆ ನಮ್ಮ ಮೋದಿಯವರವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ನ್ಯಾಮದಲ್ಲಿ ರಾಜೀಗೌಡರು ಮಂಡ್ಯ ದಯಮಾಡಿ ವೇದಿಕೆಯನ್ನು ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಆದರಣೀಯ ಜೈ ಜೈ ಕರ್ನಾಟಕ. ನಮಸ್ಕಾರ ಕರ್ನಾಟಕ, A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.